ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಮುಖಕ್ಕೆ ಒಪ್ಪುವಂಥ ಒಂದು ಒಳ್ಳೆ ಫೌಂಡೇಶನ್, ಕರೆಕ್ಟಾದ ಫೌಂಡೇಶನ್ ಶೇಡ್ ಚೂಸ್ ಮಾಡೋದು ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ತುಂಬ ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತೀವಿ. ಏನೂ ತೊಂದರೆ ಇಲ್ಲ, ನಾನು ಕೂಡ ಇವತ್ತಿನವರೆಗೂ ಕೂಡ ಈ ಒಂದು ಮಿಸ್ಟೇಕ್ ಮಾಡ್ತೀನಿ. ಸೊ ಏನಂದರೆ, ಫೌಂಡೇಶನ್ ಹಾಕಿದ ತಕ್ಷಣ ನಾವು ಅಬ್ಸರ್ವ್ ಮಾಡ್ತೀವಿ ನಮ್ಮ ಮುಖ ಕಪ್ಪಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಫುಲ್ಲು ಬೂದಿ ಬೂದಿ ಥರ ಲೈಟಾಗಿ ಆಗುತ್ತೆ, ಗ್ರೇಷ್ ಆಗಿ ಕಾಣುತ್ತೆ. ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ, ಒಂದು ನಾವು ಯೂಸ್ ಮಾಡ್ತಿರುವಂಥ ಫೌಂಡೇಶನ್ ಶೇಡ್ ನಮ್ಮ ಸ್ಕಿನ್ ಟೋನ್ಗೆ ಅಂಡರ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿರಲ್ಲ. ಇನ್ನೊಂದೇನೆಂದರೆ, ನಾವು ಯೂಸ್ ಮಾಡ್ತಿರುವಂಥ ಒಂದು ಕ್ರಮ ಏನಿದೆ, ಸ್ಟೆಪ್ಸ್ ಏನಿದೆ, ಅದು ಕರೆಕ್ಟಾಗಿರೋದಿಲ್ಲ. ಸೊ ಗೈಸ್, ಇವತ್ತಿನ ವಿಡಿಯೋಲ್ಲಿ ನಿಮಗೆ ಫೌಂಡೇಶನ್ ಬಗ್ಗೆ ಇರುವಂಥ ಡೌಟ್ಸನ್ನು ಆದಷ್ಟು ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೀಗಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಸ್ಟೆಪ್ ಏನಂದರೆ, ನಿಮ್ಮ ಸ್ಕಿನ್ನಿನ ಅಂಡರ್ ಟೋನ್ ಯಾವುದು ಅಂತ ತಿಳ್ಕೊಳ್ಳೋದು. ಈಗ ನಿಮ್ಮ ರಿಸ್ಟನ್ನು ನೋಡಿ, ಅಂದರೆ ನಿಮ್ಮ ಈ ಒಂದು ರಕ್ತನಾಳಗಳು, ವೇನ್ಸ್ ಅಂತ ಏನಂತೀವಿ, ಆ ಒಂದು ಕಲರ್ನ ನೋಡಿ. ಸೊ ಅದು ಒಂದು ಗ್ರೀನ್ ಕಲರಲ್ಲಿರುತ್ತೆ, ಇಲ್ಲ ಪರ್ಪಲ್ ಕಲರಲ್ಲಿರುತ್ತೆ. ಕೆಲವೊಮ್ಮೆ ಗ್ರೀನೋ ಪರ್ಪಲ್ಗೆ ಎರಡು ಥರನೂ ಅನ್ನಿಸ್ತಿರುತ್ತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಚಾರ್ಟ್ನ ನೋಡಿ. ಈಗ ನೀವು ಕೋಲ್ಡ್ ಆರ್ ಕೂಲ್ ಅಂಡರ್ ಟೋನ್ ಅಂದರೆ ನಿಮಗೆ ಪರ್ಪಲ್ ಕಲರಲ್ಲಿರುತ್ತೆ, ವಾರ್ಮ್ ಅಂದರೆ ಗ್ರೀನಲ್ಲಿರುತ್ತೆ, ನ್ಯೂಟ್ರಲ್ ಅಂದರೆ ಮಿಕ್ಸಲ್ಲಿರುತ್ತೆ, ಆಲಿವ್ ಅಂದರೆ ಕಂಪ್ಲೀಟ್ ಗ್ರೀನಲ್ಲಿರುತ್ತೆ. ಸೊ ಈಗ ನೀವು ಇನ್ನೊಂದು ರೀತಿಯಲ್ಲಿ ಹೇಗೆ ಅಬ್ಸರ್ವ್ ಮಾಡ್ಬೋದು ಅಂದರೆ, ನಿಮ್ಮ ಫೇಸನ್ನ, ನಿಮ್ಮ ಕೈನ ನೀಟಾಗಿ ಅಬ್ಸರ್ವ್ ಮಾಡಿ, ನೆಕ್ಕನ್ನ ಅಬ್ಸರ್ವ್ ಮಾಡಿ. ಫುಲ್ ಒಂಥರ ಯೆಲ್ಲೋಯಿಶ್ ಕಲರಲ್ಲಿ ಕಾಣುತ್ತೆ. ಕೆಲವೊಬ್ಬರಿಗೆ ಪಿಂಕಾಗಿ ಫುಲ್ ವೈಟಾಗಿ ಕಾಣುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಈಗ ಕೂಲ್ ಅಂಡರ್ ಟೋನ್ ಅವ್ರಿಗೆ ನೋಡಿ, ಕೈ ಅಥವಾ ನೆಕ್ ಅವ್ರ ಮುಖಾನ ನೋಡಿದ್ರೆ ಈ ರೀತಿ ಫುಲ್ ಫೇರ್ ಆಗಿ ಪಿಂಕಿಶ್ ಆಗಿ ಕಾಣುತ್ತೆ. ವೆರಾಸ್ ವಾರ್ಮ್ ಆರ್ ಗೋಲ್ಡನ್ ಅಂಡರ್ ಟೋನ್ ಅಂತೀವಿ, ಹಾಗಿರೋರು ಹಳದಿ ಬಣ್ಣದಲ್ಲಿ ಆರ್ ಗೋಲ್ಡ್ ಕಲರಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಸೊ ಇದೇ ಡಿಫ್ರೆನ್ಸ್ ಕೂಲ್ ಅಂಡರ್ ಟೋನ್ ಅವ್ರಿಗೂ ವಾರ್ಮ್ ಅಂಡರ್ ಟೋನ್ಗೂ. ಯೆಲ್ಲೋ ಬೇಸ್ ಇರುತ್ತೆ ವಾರ್ಮ್ ಅಂಡರ್ ಟೋನ್ ಅವ್ರಿಗೆ, ಕೂಲ್ ಬೇಸ್ ಇರೋರಿಗೆ ನೋಡಿ ಈ ರೀತಿ ಪಿಂಕ್ ಆ್ಯಂಡ್ ಫೇರ್ ಆಗಿರುತ್ತೆ. ಇನ್ನೂ ಹೇಗೆ ಕಂಡುಹಿಡಿಬೋದು ಅಂದರೆ, ಈಗ ಕೂಲ್ ಅಂಡರ್ ಟೋನ್ ಅವ್ರಿಗೆ ಈ ರೀತಿಯಾದಂಥ ಸಿಲ್ವರ್ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ವಾರ್ಮ್ ಅಂಡರ್ ಟೋನ್ ಇರೋರಿಗೆ ಈ ರೀತಿ ಗೋಲ್ಡ್ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನ್ಯೂಟ್ರಲ್ ಅಂಡರ್ ಟೋನ್ ಅಂದರೆ ಈ ಕಡೆ ಫೇರ್ ಆಗು ತುಂಬ ಪಿಂಕಿಶ್ ಆಗು ಕಾಣಿಸ್ತೀವಿ, ಯೆಲ್ಲೋಯಿಶ್ ಆಗು ಕಾಣಿಸ್ತೀವಿ ಅಂದರೆ ಈ ರೀತಿ ರೋಸ್ ಗೋಲ್ಡ್ ಆರ್ನಮೆಂಟ್ಸ್ ಸೂಟ್ ಆಗುತ್ತೆ. ಈಗ ಇನ್ನೊಂದು ರೀತಿಯಲ್ಲಿ ಈ ಚಾರ್ಟಲ್ಲಿ ಡೀಟೇಲಾಗಿ ಹೇಳ್ತೀನಿ ನೋಡಿ. ಕೂಲ್ ಅಂಡರ್ ಟೋನ್ ಇರೋರಿಗೆ ಈ ರೀತಿಯಾದಂಥ ಶೇಡ್ ನೇಮ್ಸ್ ಇರುತ್ತೆ. ವಾರ್ಮ್ ಅಂಡರ್ ಟೋನ್ ಅವ್ರಿಗೆ ನೋಡಿ ವಾರ್ಮ್, ಗೋಲ್ಡನ್, ಹನಿ, ಸ್ಯಾಂಡ್ ಈ ರೀತಿಯಾದಂಥ ಶೇಡ್ಸ್ ಇರುತ್ತೆ. ನ್ಯೂಟ್ರಲ್ ಆರ್ ಕೂಲ್ ಇರೋರಿಗೆ ನೋಡಿ, ಈಗ ತುಂಬಾ ವಾರ್ಮ್ ಆ್ಯಂಡ್ ಡೀಪ್ ಇರೋರಿಗೆ ಕ್ಯಾರಮೆಲ್, ಸಿನಮನ್, ಕಾಫಿ, ಕೊಕ್ಕೋ, ಎಕ್ಸ್ಪ್ರೆಸ್ಸೋ ಇದೆಲ್ಲ ಒಂದು ಡಾರ್ಕ್ ಶೇಡ್ಸ್ಗೆ ಕೊಡುವಂಥ ಹೆಸರು. ಸೊ ಅದು ಒಂದೊಂದು ಫೌಂಡೇಶನ್ ಬ್ರ್ಯಾಂಡಲ್ಲಿ ಒಂದೊಂದು ಹೆಸರುಗಳಿರುತ್ತೆ. ಸೊ ಆ ಹೆಸರುಗಳು ಮತ್ತು ಆ ಒಂದು ಶೇಡ್ನ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಕೆ ಬ್ಯೂಟಿ ಅವರ ಫೌಂಡೇಶನ್ ಅಂತೂ ತುಂಬಾ ಈಸಿ ಚೂಸ್ ಮಾಡೋದಕ್ಕೆ. ಈಗ ನೋಡಿ, 120 ಅನ್ನೋದು ಬಂದು ಅವರ ಫೌಂಡೇಶನ್ ನಂಬರ್. ವೈ ಬಂದು ಯೆಲ್ಲೋ ಅಂಡರ್ ಟೋನ್ ವೈ, ಎನ್ ಅಂತ ಇದ್ದರೆ ನ್ಯೂಟ್ರಲ್ ಅಂಡರ್ ಟೋನ್, ಸಿ ಅಂತ ಇದ್ದರೆ ನಿಮಗೆ ಕೂಲ್ ಅಂಡರ್ ಟೋನ್ ಅಂತ, ಡಬ್ಲ್ಯೂ ಅಂತ ಇದ್ದರೆ ವಾರ್ಮ್ ಅಂತ. ಸೊ ಯೆಲ್ಲೋ ವಾರ್ಮ್ ಎರಡೂ ಕೂಡ ಒಂದೇ, ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಈಗ ಲೈಟ್ ಅಂದರೆ ನೀವು ತುಂಬ ಬೆಳ್ಳಗಿದ್ದೀರಾ ಅಂತ, ಮೀಡಿಯಮ್ ಅಂದರೆ ಮೀಡಿಯಮ್ ಆಗಿದ್ದೀರಾ ಅಂತ, ಡೀಪ್ ಅಂದರೆ ಸ್ವಲ್ಪ ಕಪ್ಪಗಿದ್ದೀರಾ ಅಂತ. ಸೊ ಹೀಗೆ ಒಂದು ನಂಬರು ನೋಡಿದಾಗ, ಅವರ ಫೌಂಡೇಶನ್ ಚಾರ್ಟ್ ಕಂಪ್ಲೀಟಾಗಿ ನೋಡಿದಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಚೂಸ್. ನೋಡಿ, ವೈ, ಟ್ಯಾನ್, ಮೀಡಿಯಮ್, ಸೊ ಈ ಥರ ಎಲ್ಲ ಇರುತ್ತೆ. ಇದು ಫಿಟ್ ಮೀ ಅವರ ಶೇಡ್ಸ್ ನೀವು ನೋಡ್ಬೋದು. ಫೇರ್ ಇರೋರಿಗೆ ವಾರ್ಮ್, ನ್ಯೂಟ್ರಲ್, ಕೂಲ್ ಅಂಡರ್ ಟೋನ್ ಅವ್ರಿಗೆ ಯಾವ ರೀತಿಯಾದಂಥ ಶೇಡ್ ನಂಬರ್ಸ್ ಇರುತ್ತೆ ಅಂತ. ವೆರಾಸ್ ಮೀಡಿಯಮ್ ಇರೋರಿಗೆ, ಡೀಪ್ ಇರೋರಿಗೆ, ಕೂಲ್, ವಾರ್ಮಲ್ಲಿ ನಿಮಗೆ ಡಿವೈಡ್ ಮಾಡಿರ್ತಾರೆ ಕ್ಯಾಟಗರಿ, ಆ ರೀತಿಯಾದಂಥ ಶೇಡ್ಸ್ನ ಚೂಸ್ ಮಾಡ್ಬೋದು. ಈಗ ಫೌಂಡೇಶನ್ ಅಪ್ಲೈ ಮಾಡುವಂಥ ಕ್ರಮ ಏನಂದರೆ, ಫಸ್ಟು ಪ್ರೈಮರ್ ಯೂಸ್ ಮಾಡೋದು, ಸೆಕೆಂಡ್ ಸ್ಟೆಪ್ ಬ್ಲೆಂಡ್ ಮಾಡೋದು, ಮೂರನೇ ಸ್ಟೆಪ್ ಕನ್ಸೀಲರ್ ಯೂಸ್ ಮಾಡೋದು ಇಫ್ ನೀಡೆಡ್, ನಾಲ್ಕನೇ ಸ್ಟೆಪ್ ಏನಂದರೆ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡೋದು. ಇದು ನಿಮ್ಮ ಪ್ರಾಪರ್ ಕ್ರಮ ಆಗಿರುತ್ತೆ. ಒಂದು ಪ್ರಾಪರ್ ಸ್ಕಿನ್ ಟೋನ್ಗೆ, ಅಂಡರ್ ಟೋನ್ಗೆ ಸೂಟ್ ಆಗುವಂಥ ಒಂದು ಫೌಂಡೇಶನ್ನ ಚೂಸ್ ಮಾಡಿದ ನಂತರ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಸೊ ಬನ್ನಿ, ಈಗ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ದಾಗ ಇನ್ನೊಂದು ಐಡಿಯಾ ಬರುತ್ತೆ. ಫಸ್ಟ್ ಫೌಂಡೇಶನ್ ಯೂಸ್ ಮಾಡೋದಕ್ಕಿಂತ ಮೊದಲು ಫೇಸ್ ವಾಶ್ ಆದ ನಂತರ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಇದು ನಿಮ್ಮ ಒಂದು ಸ್ಕಿನ್ ಟೈಪ್ಗೆ ಚೆನ್ನಾಗಿ ಮ್ಯಾಚ್ ಆಗಬೇಕು, ಅಂದರೆ ಸೂಟ್ ಆಗಬೇಕು. ಈಗ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಸೆಟಾಫಿಲ್ನ ಒಂದು ಮಾಯ್ಶ್ಚರೈಸರ್ ಏನಿದೆ, ನಿಮ್ಮದು ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿದ್ರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್.
ಆಯ್ಲಿ ಸ್ಕಿನ್ ಇರೋರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಜೆಲ್ ಬೇಸ್ಡ್ ಅಂದರೆ ಜೆಲ್ ಫಾರ್ಮಲ್ಲಿರುತ್ತಲ್ವ ಆ ಒಂದು ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಿ. ಈಗ ಫೇಸ್ನ ನೀವು ಕ್ಲೋಸಾಗಿ ಅಂದರೆ ನಿಮ್ಮ ಸ್ಕಿನ್ನನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ, ಹೀಗೆ ಟಚ್ ಮಾಡಿದ್ರೆ ಒಂದು ಚಿಕ್ಕ ಚಿಕ್ಕ ಹಳ್ಳ ಥರ ಫೀಲ್ ಆಗುತ್ತೆ ನಿಮಗೆ, ಅವ್ರು ನೀವು ಕಾಣ್ಬೋದು ನೋಡಿ ಈ ರೀತಿಯಲ್ಲಿ. ಸೊ ಇದನ್ನು ನಾವೇನಂತೀವಿ, ಓಪನ್ ಪೋರ್ಸ್ ಅಂತೀವಿ. ಆಮೇಲೆ ಹಣೆ ಮೇಲೆ ನೋಡಿ ಈ ರೀತಿ ರಿಂಕಲ್ಸ್ ಇರುತ್ತೆ. ಅಂದರೆ ಏನಂದರೆ ನೋಡಿ ಈ ರೀತಿ ಸುಕ್ಕು ಥರ ಕಾಣಿಸ್ತಿರುತ್ತೆ. ಇಲ್ಲೆಲ್ಲ ನಮಗೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಈಗ ಅಂಡರ್ ಐ ಏರಿಯಾನಲ್ಲೂ ನೋಡ್ಬೋದು ಫೈನ್ ಲೈನ್ಸ್ ಇರುತ್ತೆ. ಅಂದರೆ ಒಂದು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಸೊ ಅಲ್ಲಿ ಫೈನ್ ಲೈನ್ಸ್ ಇರುತ್ತೆ. ಆ್ಯಂಡ್ ಈಗ ಬಾಯಿಯ ಸೈಡಲ್ಲಿ ಕೂಡ ನೀವು ನೋಡ್ಬೋದು, ಅಲ್ಲೂ ಕೂಡ ರಿಂಕಲ್ಸ್ ಇರುತ್ತೆ ಆರ್ ಸ್ಮೈಲ್ ಲೈನ್ಸ್ ಇರುತ್ತೆ. ಮೂಗಿನ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ. ಸೊ ಇದೆಲ್ಲ ಏನು ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಸ್ಮೂತಾಗಿ ಅನಿಸೋದಿಲ್ಲ. ಇದನ್ನು ಫಸ್ಟು ಈವನ್ನಾಗಿ ಸ್ಮೂತಾಗಿ ಮಾಡಿ ಆಮೇಲೆ ಫೌಂಡೇಶನ್ ಹಾಕಬೇಕು. ದಟ್ ಈಸ್ ಕಾಲ್ಡ್ ಪ್ರೈಮರ್. ಸೊ ಪ್ರಾಶ್ನ ಪ್ರೈಮರ್ ಯೂಸ್ ಮಾಡ್ತೀನಿ. ಇದು ಸಿಲಿಕೋನ್ ಜೆಲ್ ಪ್ರೈಮರ್. ಸೊ ಸಿಲಿಕೋನ್ ಬೇಸ್ಡ್ ಪ್ರೈಮರನ್ನೇ ನೀವು ಯೂಸ್ ಮಾಡಬೇಕು. ಈ ರೀತಿ ನಿಮಗೆ ಪೋರ್ಸ್ ಪ್ರಾಬ್ಲಮ್ ಇದ್ದರೆ, ರಿಂಕಲ್ಸ್, ಫೈನ್ ಲೈನ್ಸ್ ಇದೆಲ್ಲ ಜಾಸ್ತಿ ಇದ್ದರೆ ಸಿಲಿಕೋನ್ ಜೆಲ್ ಪ್ರೈಮರನ್ನೇ ಯೂಸ್ ಮಾಡಿ. ದಿಸ್ ಇಸ್ ಅ ವಂಡರ್ಫುಲ್ ಪ್ರೈಮರ್. ಆ್ಯಂಡ್ ಇದು ಬಿಟ್ಟರೆ ಕಲಬಾರ್ನ ಪ್ರೀ ಮೇಕಪ್ ಬೇಸ್ ಚೆನ್ನಾಗಿದೆ. ಶುಗರ್ನ ಸಿಲಿಕೋನ್ ಪ್ರೈಮರ್ ಚೆನ್ನಾಗಿದೆ, ಅದು ಕೂಡ ಶುಗರ್ನ ಪ್ರೀ ಮೇಕಪ್ ಬೇಸ್ ಅಂತೀವಿ. ಸೊ ಈ ಎಲ್ಲ ನೈಕಾ ಪ್ರೆಪ್ಮಿಯ ಪ್ರೈಮರ್ ಕೂಡ ಚೆನ್ನಾಗಿದೆ. ಸೊ ಇದೆಲ್ಲ ನೀವು ಯೂಸ್ ಮಾಡ್ಬೋದು, ಇದರಲ್ಲಿ ಯಾವ್ದು ಬೇಕಂದ್ರೂ ಅದು. ಯೂಶ್ವಲಿ ನೀವು ಪ್ರೈಮರ್ ಬಾಟಲ್ ಮೇಲೇ ನೀವು ನೋಡ್ಬೋದು ಬ್ಲರ್ರಿಂಗ್ ಪ್ರೈಮರ್, ಪೋರ್ ಫಿಲ್ಲಿಂಗ್ ಪ್ರೈಮರ್, ಸ್ಮೂತ್ನಿಂಗ್ ಪ್ರೈಮರ್. ಸೊ ಈ ಥರ ಹೆಸರಿರುತ್ತೆ, ನಿಮಗೆ ಪ್ಯಾಕೆಟ್ ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ಸೊ ಇದನ್ನು ನೀವು ನಿಮಗೆ ಎಲ್ಲೆಲ್ಲಿ ಪೋರ್ಸ್ ಇದೆ, ರಫ್ ಆಗಿ ಫೀಲ್ ಆಗುತ್ತೆ, ಗುಳ್ಳೆ ಗುಳ್ಳೆ ಥರ ಫೀಲ್ ಆಗುತ್ತೆ, ಫೈನ್ ಲೈನ್ಸ್ ಇದೆ, ಇಲ್ಲೆಲ್ಲ ನೀವು ಹಾಕಿ ಸ್ಕಿನ್ನನ್ನು ಸ್ಮೂತ್ ಮಾಡ್ಕೋಬೇಕು. ಪ್ರೈಮರ್ ಹಾಕಿದ ಕೂಡಲೇ ನೀವು ಬ್ಲೆಂಡ್ ಮಾಡಿದ ನಂತರ ಟಚ್ ಮಾಡಿ ಫೀಲ್ ಮಾಡಿದ್ರೆ ನಿಮ್ಮ ಸ್ಕಿನ್ ಫುಲ್ ಸ್ಮೂತಾಗಿರುತ್ತೆ. ಅಂದರೆ ಏನು, ಆ ಟೆಕ್ಸ್ಚರ್ಸ್ ಒಳಗಡೆ ಎಲ್ಲ ಪ್ರೈಮರ್ ಇರುತ್ತೆ. ಈಗ ನೀವು ಇದ್ರ ಮೇಲೆ ಮೇಕಪ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ಅಂದರೆ ರಿಂಕಲ್ಸ್ ಒಳಗಡೆ, ಫೈನ್ ಲೈನ್ಸ್ ಒಳಗಡೆ ಉಳ್ಕೊಳ್ಳೋದಿಲ್ಲ. ಆ್ಯಂಡ್ ಹಿಯರ್ ಐ ವಿಲ್ ಬಿ ಯೂಸಿಂಗ್ ಕೆ ಬ್ಯೂಟಿ ಫೌಂಡೇಶನ್. ಸೊ ಈ ಒಂದು ಫೌಂಡೇಶನ್ ನಂಗೆ ತುಂಬ ಇಷ್ಟ. ಇದು ಬಿಟ್ಟರೆ ಫಿಟ್ ಮಿ ಮೇಬಲಿನ್ ಕೂಡ ನನಗೆ ತುಂಬ ಇಷ್ಟ. ಸೊ ಇದನ್ನು ಹೇಗೆ ಕರೆಕ್ಟಾದ ಶೇಡನ್ನು ನಾನು ಚೂಸ್ ಮಾಡಿದ್ದೀನಿ, ಹೇಗೆ ಬ್ಲೆಂಡ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಆಲ್ ಯು ನೀಡ್ ಇಸ್ ವೆರಿ ಲಿಟಿಲ್, 1 or 2 ಡ್ರಾಪ್ಸ್ ಅಷ್ಟೇ ಸಾಕು. ಯಾವತ್ತೂ ಅಷ್ಟೇ ಕಡಿಮೆ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡಿ, ಜಾಸ್ತಿ ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಬೇಕಂದರೆ ಇನ್ನೊಂದು ಸರಿ ಯೂಸ್ ಮಾಡ್ಬೋದು. ಈಗ ಸಪೋಸ್ ನೀವು ನಿಮ್ಮ ಹತ್ರ ಫೌಂಡೇಶನ್ ಇದ್ದರೆ, ಅವ್ರ ಫೌಂಡೇಶನ್ ಕೊಂಡ್ಕೊಳ್ಳೋಕೆ ಹೋದರೆ ಅಂಗಡಿಗೆ ನೋಡಿ, ಈ ರೀತಿ ಟೆಸ್ಟರ್ಸ್ ಇರುತ್ತೆ ಅವ್ರ ಹತ್ರ. ಸೊ ಅದನ್ನು ತೊಗೊಂಡು ನೀವು ಫೇಸ್ ಮೇಲೆ, ನೆಕ್ ಮೇಲೆ 2 ಕಡೆನೂ ಅಪ್ಲೈ ಮಾಡಿ ಈ ರೀತಿಯಲ್ಲಿ. ಹೀಗೆ ಅಪ್ಲೈ ಮಾಡಿ ಸ್ಲೋವಾಗಿ ಅದನ್ನು ಬ್ಲೆಂಡ್ ಮಾಡಿ ನಿಮ್ಮ ಬೆರಳ ಸಹಾಯದಿಂದನೇ. ಸೊ ಇದನ್ನು ನಾವೇನು ಅಪ್ಲೈ ಮಾಡ್ತಿಲ್ಲ, ಜಸ್ಟ್ ಶೇಡ್ ಟೆಸ್ಟ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಹೀಗೆ ಬ್ಲೆಂಡ್ ಮಾಡಿದಾಗ ನಿಮಗೇನಾಗುತ್ತೆ, ನೀವು ಹಾಕಿರೋವಂಥ ಒಂದು ಫೌಂಡೇಶನ್ಗೂ ನಿಮ್ಮ ಸ್ಕಿನ್ಗೂ ಏನೂ ವ್ಯತ್ಯಾಸನೇ ಕಾಣಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೀವು ನೋಡ್ಬೋದು, ನಾನು ಹಾಕಿರುವಂಥ ಫೌಂಡೇಶನ್ ಕಡೆನೂ ನಾನು ಹಾಕದೇ ಇರೋ ಕಡೆಗೂ ಏನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಹೀಗಿದ್ದರೆ ದಿಸ್ ಈಸ್ ಯುವರ್ ರೈಟ್ ಶೇಡ್ ಆಫ್ ಫೌಂಡೇಶನ್. ಸೊ ಇದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಿಬಿಟ್ರೆ ನಿಮ್ಮದು 75% 80% ಜಾಬ್ ಇಸ್ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು. ಸೊ ಒನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್ ದ ರೈಟ್ ಶೇಡ್ ಆಫ್ ಫೌಂಡೇಶನ್, ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಡಾಟ್ ಇಟ್ ಆಲ್ ಓವರ್ ಯುವರ್ ಫೇಸ್. ಸ್ವಲ್ಪ ಫೌಂಡೇಶನ್ ತೊಗೊಳ್ಳಿ, ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ. ಇದನ್ನು ನಾನು ಮತ್ತೆ ಹೇಳ್ತೀನಿ, ಬಿಕಾಸ್ ಮೇಕಪ್ ಅಂತ ಬಂದಾಗ ಲೆಸ್ ಇಸ್ ಆಲ್ವೇಸ್ ಮೋರ್. ಎಷ್ಟು ನಾವು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಇದನ್ನು ನಾವು ಬ್ಯೂಟಿ ಬ್ಲೆಂಡರ್ ಇಲ್ಲ ಮೇಕಪ್ ಬ್ರಷ್, ಇದ್ರಿಗೆ ಯಾವುದ್ರಲ್ಲಿಂದ ಬೇಕಾದರೂ ಬ್ಲೆಂಡ್ ಮಾಡ್ಬೋದು. ಬಿಗಿನರ್ಸ್ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಬ್ಯೂಟಿ ಬ್ಲೆಂಡರ್ ಅವ್ರ ಮೇಕಪ್ ಬ್ರಷ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಎರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ ಸ್ಪಂಜ್ನ ನೀವು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಆ ನೀರನ್ನು ಹೀರ್ಕೊಳ್ಳುತ್ತೆ. ಸೇಮ್ ವೇ ಈಗ ನೀವು ಮೇಕಪ್ ಮೇಲೆ ಅವ್ರ ಫೌಂಡೇಶನ್, ಕನ್ಸಿಲರ್ ಮೇಲೆ ನಾವು ಬ್ಯೂಟಿ ಬ್ಲೆಂಡರ್ ಅವ್ರ ಬ್ಯೂಟಿ ಸ್ಪಂಜ್ ಇಟ್ಟಾಗ ಏನಾಗುತ್ತೆ, ಆ ಒಂದು ಫೌಂಡೇಶನ್ ಅದು ಹೀರ್ಕೊಳ್ಳೋದ್ರಿಂದ ನಿಮಗೆ ಕವರೇಜ್ ಜಾಸ್ತಿ ಸಿಗೋದಿಲ್ಲ. ಬ್ರಷಲ್ಲಿ ನೀವು ಬ್ಲೆಂಡ್ ಮಾಡ್ತಿದ್ದೀರಾ ಅಂದರೆ ಬ್ರಷ್ ಆಬ್ವಿಯಸ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ಹೀರ್ಕೊಳ್ಳೋದಿಲ್ಲ. ನಿಮಗೆ ಏನಿದೆ ಕವರೇಜ್ ಅಂದರೆ ಬಾಟಲಲ್ಲಿ ಏನು ನಿಮಗೆ ಕಲರ್ ಕಾಣುತ್ತೆ ಅದೇ ರೀತಿಯಾದಂಥ ಒಂದು ಕವರೇಜ್ ಆರ್ ಪಿಗ್ಮೆಂಟ್ ನಿಮ್ಮ ಮುಖದ ಮೇಲೆ ನೀವು ಕಾಣ್ಬೋದು. ಸೊ ಬ್ಯೂಟಿ ಬ್ಲೆಂಡರ್ ಅದೇ
ಬಟ್ ಏನಂದರೆ ತುಂಬ ಕೆಲವ್ರಿಗೆ ಒಂದು ಶ್ಯೂರ್ ಕವರೇಜ್ ಇಷ್ಟಪಡ್ತೀವಿ, ಲೈಟ್ ಕವರೇಜ್ ಇಷ್ಟಪಡ್ತೀವಿ, ತುಂಬ ನ್ಯಾಚುರಲ್ ಆಗಿ ಕಾಣಿಸೋಂಥ ಇಷ್ಟಪಡ್ತೀವಿ ಅಂಥವರು ನೀವು ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಬೋದು. ಸೊ ಬೋತ್ ಆರ್ ಗುಡ್ ಆನ್ ದೇರ್ ಓನ್ ವೇಸ್. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿಯಾದಂಥ ಮೇಕಪ್ ಟೂಲ್ಸ್ನ ನೀವು ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಮೇಕಪ್ ಬ್ರಷ್ ಯೂಸ್ ಮಾಡ್ತೀನಿ. ಇದು ಒಂದು ಬಿಗಿನರ್ ಫ್ರೆಂಡ್ಲಿ ಬೇಸಿಕ್ ವೀಡಿಯೋ ಆಗಿರೋದ್ರಿಂದ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಮತ್ತು ನೀವು ಬಿಗಿನರ್ ಆಗಿದ್ದರೆ ಬ್ಯೂಟಿ ಬ್ಲೆಂಡರ್ ವರ್ಕ್ಸ್ ಬೆಸ್ಟ್, ತುಂಬ ಈಸಿ ಬ್ಲೆಂಡ್ ಮಾಡೋದಕ್ಕೆ. ಬಟ್ ಗಮನದಲ್ಲಿರಲಿ, ನೀವು ಯೂಸ್ ಮಾಡುವಂಥ ಬ್ಯೂಟಿ ಬ್ಲೆಂಡರ್ ಒದ್ದೆ ಮಾಡ್ಕೊಂಡಿರಿ ಮೊದಲು, ಆಮೇಲೆ ನೀವು ಬ್ಲೆಂಡ್ ಮಾಡಿ. ಈಗ ಕನ್ಸೀಲರ್ನ ಹೇಗೆ ಚೂಸ್ ಮಾಡಬೇಕು ಅಂದು ಫೌಂಡೇಶನ್ ರೀತಿಯಲ್ಲೇ, ಫೌಂಡೇಶನ್ ಹೇಗೆ ಚೂಸ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಕನ್ಸೀಲರ್ ಚೂಸ್ ಮಾಡೋದು ಕೂಡ ಅಷ್ಟೇ ಈಸಿ ಅಂತ ಹೇಳ್ಬೋದು. ಈಗ ಕನ್ಸೀಲರ್ ಎಲ್ಲಿ ಹಾಕ್ತೀವಿ ಅಂದರೆ ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್, ಟ್ಯಾನ್ ಮಾರ್ಕ್ಸ್, ಈ ರೀತಿಯಾದಂಥ ಒಂದು ಅನ್ಈವನ್ ಪಿಗ್ಮೆಂಟ್ ಏನಾದರೂ ಇದ್ದರೆ ನಮ್ಮ ಸ್ಕಿನ್ ಮೇಲೆ ಅದನ್ನು ಬ್ಲೆಂಡ್ ಮಾಡೋದಕ್ಕೆ ಸಿಂಪಲಾಗಿ ಟೆಸ್ಟ್ ಮಾಡ್ತಿದ್ದೀನಿ ನೋಡಿ. ನಾನು ಯೂಸ್ ಮಾಡಿರುವಂಥ ಕನ್ಸೀಲರ್ ನನ್ನ ಫೇಸ್ ಮೇಲೆ ಬ್ಲೆಂಡ್ ಮಾಡಿದಾಗ ಯಾವುದೇ ಒಂದು ವ್ಯತ್ಯಾಸ ಕಾಣಿಸ್ತಿಲ್ಲ. ಸೊ ದಿಸ್ ಇಸ್ ಯೋರ್ ರೈಟ್ ಶೇಡ್ ಆಫ್ ಕನ್ಸೀಲರ್. ಫೌಂಡೇಶನ್ಗಿಂತಲೂ ಒನ್ ಶೇಡ್ ಡೀಪ್ ಆರ್ ಡಾರ್ಕ್ ಇದ್ದರೂ ಕೂಡ ಕನ್ಸೀಲರ್ ನಡೆಯುತ್ತೆ. ತುಂಬ ಲೈಟಾಗಿದ್ದರೆ ನಿಮ್ಮ ಕಣ್ಣಿನ ಕೆಳಗಡೆ ಎಲ್ಲ ಬೂದಿ ಥರ ಕಾಣುತ್ತೆ, ಆ್ಯಶಿಯಾಗಿ ಕಾಣುತ್ತೆ. ಸೊ ನಿಮ್ಮ ಪಿಗ್ಮೆಂಟೇಷನ್ನ ಕವರ್ ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಕನ್ಸೀಲರ್ ಯಾವತ್ತೂ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನಿಮ್ಮ ಫೌಂಡೇಶನ್ ಶೇಡೇ ಇರಬೇಕು. ಇಲ್ಲ ಅಂದರೆ ಅದಕ್ಕಿಂತ ಒನ್ ಶೇಡ್ ಡೀಪ್ ಇರ್ಬೋದು ಆರ್ ಎಕ್ಸಾಕ್ಟ್ ಇರ್ಬೋದು, ಯಾವುದೇ ಕಾರಣಕ್ಕೂ ಲೈಟ್ ಅಂತೂ ಇರಲೇಬಾರ್ದು. ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಆ ಬೆರಳುಗಳನ್ನೇ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಟು ಬ್ಲೆಂಡ್ ವಿತ್ ಯೋರ್ ಫಿಂಗರ್ಸ್. ಯಾಕಂದರೆ ಇದು ನಮ್ಮ ಬೆರಳುಗಳು ಯಾವುದೇ ಒಂದು ಪ್ರಾಡಕ್ಟ್ನ ಹೀರ್ಕೊಳ್ಳೋದಿಲ್ಲ. ಕನ್ಸೀಲರ್ನ ಮ್ಯಾಕ್ಸಿಮಮ್ ಕವರೇಜ್ ನೀವು ಕಾಣ್ಬೋದು. ಅಂದರೆ ಏನಂದರೆ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಇನ್ನೂ ಬೆಟರಾಗಿ ಬ್ಲೆಂಡ್ ಆಗುತ್ತೆ, ಅಂದರೆ ಕನ್ಸೀಲ್ ಆಗುತ್ತೆ. ವೆರಾಸ್ ಇಫ್ ಯು ಯೂಸ್ ಬ್ಯೂಟಿ ಬ್ಲೆಂಡರ್ ಫಾರ್ ದಿಸ್, ಈಗ ಸಪೋಸ್ ನೀವು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದರೆ ಅದು ಪ್ರಾಡಕ್ಟ್ನ ಹೀರ್ಕೊಳ್ಳುತ್ತೆ. ಆಗ ಕನ್ಸೀಲರ್ನ ನಿಮಗೆ ಮ್ಯಾಕ್ಸಿಮಮ್ ಕವರೇಜ್ ಸಿಗೋದಿಲ್ಲ, ಪಿಗ್ಮೆಂಟೇಷನ್ ಕೂಡ ನೀಟಾಗಿ ಕವರ್ ಆಗಿರೋದಿಲ್ಲ. ಸೊ ಫಿಂಗರ್ಸ್ ವರ್ಕ್ಸ್ ಬೆಸ್ಟ್ ಫಾರ್ ಕನ್ಸೀಲರ್. ಅದು ಬಿಟ್ಟರೆ ಮೇಕಪ್ ಬ್ರಷ್. ಸೊ ಇದು ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಯಾವ್ದ್ಯಾವುದು ಪ್ರಾಡಕ್ಟ್ನ ಯಾವ್ದ್ಯಾವ್ದ್ರಿಂದ ಬ್ಲೆಂಡ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಒನ್ ಟೈಮ್ ನಿಮ್ಗೆ ಇನ್ನೂ ಈವನಾಗಿ ಸ್ಮೂತಾಗಿ ಬರಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಟೇಕ್ ಯೋರ್ ಬ್ಯೂಟಿ ಬ್ಲೆಂಡರ್ ಐ ಡ್ಯಾಬ್ ಆನ್ ಟು ಇಟ್ ಲೈಕ್ ದಿಸ್. ಸೊ ಹಿಂಗೆ ಮಾಡೋದ್ರಿಂದ ನೋಡಿ ಫೇಸಿಗೆ ಫುಲ್ ಈವನ್ ಟೋನಾಗಿ ಕಾಣಿಸ್ತಿದೆ, ನನ್ನ ಮುಖ ಕಪ್ಪು ಕಾಣಿಸ್ತಿಲ್ಲ, ಏನೂ ಕಾಣಿಸ್ತಿಲ್ಲ. ಇಟ್ ಈಸ್ ಲುಕಿಂಗ್ ಈವನ್ ಆ್ಯಂಡ್ ನೈಸ್ ಆ್ಯಂಡ್ ಸಟಲ್ ಆಲ್ಸೋ. ಈಗ ಲೂಸ್ ಪೌಡರ್ನಿಂದ ನನ್ನ ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಮೇಬಲಿನ್ ಫಿಟ್ ಮಿ ಲೂಸ್ ಪೌಡರ್. ಈ ಒಂದು ಲೂಸ್ ಪೌಡರ್ ಬಂದು ನಿಮಗೆ ಜಾಸ್ತಿ ಫೌಂಡೇಶನ್ ಥರ ಜಾಸ್ತಿ ಶೇಡ್ಸ್ ಇರೋದಿಲ್ಲ, ಕನ್ಫ್ಯೂಸ್ ಆಗೋದಿಲ್ಲ. ಒಂದು ಲೈಟ್ ಇರುತ್ತೆ, ಒಂದು ಮೀಡಿಯಮ್ ಇರುತ್ತೆ, ಒಂದು ಡಾರ್ಕ್ ಇರುತ್ತೆ, ಇಲ್ಲ ತುಂಬ ಫೇರ್ ಇರುತ್ತೆ. ಅದು ಬಿಟ್ಟರೆ ಕಾಂಪ್ಯಾಕ್ಟ್ ಕೂಡ ನಿಮಗೆ ಜಾಸ್ತಿ ಆಪ್ಷನ್ಸ್ ಇರೋದಿಲ್ಲ. ಸೊ ಇಟ್ಸ್ ವೆರಿ ಈಸಿ ಟು ಚೂಸ್. ಈ ಮ್ಯಾಕ್ ಅವ್ರ ತುಂಬ ಹೈ ಎಂಡ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದು ತುಂಬ ರೀತಿಯಾದಂಥ ಶೇಡ್ಸ್ ಇರುತ್ತೆ ಪೌಡರ್ ಅವ್ರ ಕಾಂಪ್ಯಾಕ್ಟಲ್ಲಿ ಕೂಡ. ಆಗ ಆ ಥರ ಕನ್ಫ್ಯೂಸ್ ಆದಾಗ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಫೌಂಡೇಶನ್ ಶೇಡ್ ಏನಿರುತ್ತೆ ಅದೇ ಶೇಡ್ನ ಒಂದು ಕಾಂಪ್ಯಾಕ್ಟನ್ನೇ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾಕಲ್ಲಿ ನಂದು NC40 ಕಾಂಪ್ಯಾಕ್ಟ್ ಪೌಡರ್ ಕೂಡ ನನ್ನ ಶೇಡ್ NC40. ಇದೆರಡು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಕರೆಕ್ಟಾಗಿ ನನ್ನ ಫೇಸ್ ಕೂಡ ಒಪ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಹೌ ಯು ಚೂಸ್. ಇದು ಬಿಟ್ಟರೆ ನೀವು ಅಫೋರ್ಡಬಲ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ ಲೈಕ್ ಫಿಟ್ ಮಿ, ಫೇಸಸ್, ಕಲಬಾರ್ ಇದೆಲ್ಲ ಯೂಸ್ ಮಾಡ್ತಿದ್ದೀರಾ, ನೈಕಾ ಅಂದರೆ ನಿಮಗೆ ಜಾಸ್ತಿ ಅಷ್ಟೊಂದು ಆಪ್ಷನ್ಸ್ ಇರೋದಿಲ್ಲ ಕನ್ಫ್ಯೂಸ್ ಆಗೋದಕ್ಕೆ. ಇರೋದು ಒಂದು 3 ಅಥವಾ 4 ಶೇಡ್ ಇರುತ್ತೆ. ಫೇರ್ ಆಗಿರೋರಿಗೆ ಒಂದು, ಮೀಡಿಯಮ್ ಸ್ಕಿನ್ ಟೋನ್ ಇರೋರಿಗೆ ಇನ್ನೊಂದು, ಅದು ಬಿಟ್ಟರೆ ತುಂಬ ಡೀಪ್ ಆ್ಯಂಡ್ ಡಾರ್ಕ್ ಇರೋರಿಗೆ ಇನ್ನೊಂದಿರುತ್ತೆ. ಸೊ ಇದಿಷ್ಟೇ, ಜಾಸ್ತಿ ಕನ್ಫ್ಯೂಸ್ ಆಗೋದಿಲ್ಲ. ನೀವು ಜಾಸ್ತಿ ತಪ್ಪು ಮಾಡೋದು ಎಲ್ಲಿ ಅಂದರೆ ಫೌಂಡೇಶನ್ ಶೇಡ್ನ ಚೂಸ್ ಮಾಡುವಂಥ ಒಂದು ಸ್ಟೆಪ್ಪಲ್ಲಿ. ಸೊ ಈಗ ನೋಡಿ ಎಲ್ಲರಿಗೂ ಎಲ್ಲ ಒಂದು ಫೌಂಡೇಶನ್ಸು ಸೂಟ್ ಆಗೋದಿಲ್ಲ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟ್ ಟೈಮ್ ನೀವು ಯು ಮೇ ಗೋ ರಾಂಗ್. ನಾನು ಈಗಲೂ ಕೂಡ ರಾಂಗ್ ಶೇಡ್ಸ್ ಚೂಸ್ ಮಾಡ್ತೀನಿ, ಆನ್ಲೈನಲ್ಲಿ ಚೂಸ್ ಮಾಡ್ತಿದ್ದೀನಿ ಅಂದರೆ ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಡೈರೆಕ್ಟಾಗಿ ಸ್ಟೋರ್ಗೆ ಹೋಗಿ ಟೆಸ್ಟರ್ಸ್ ಇರುತ್ತೆ, ಅದನ್ನಿಂದ ಟೆಸ್ಟ್ ಮಾಡಿ ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಬೈ. ಇಲ್ಲ ಆನ್ಲೈನಲ್ಲಿ ಚೂಸ್ ಮಾಡ್ತೀರಾ ಅಂದರೆ ನಾನು ಹೇಳ್ಕೊಟ್ಟಿದ್ದಂಥ ಈ ಸ್ಟೆಪ್ಸ್ನೆಲ್ಲ ನೋಡಿ ಆಮೇಲೆ ಮಿನಿ ಸೈಜ್ ಇರುತ್ತೆ, ಆ ಮಿನಿ ಸೈಜ್ ಅಂದರೆ ಚಿಕ್ಕ ಸೈಜಸ್ ಇರುತ್ತೆ, ಅದನ್ನು ತೊಗೊಂಡು ಯೂಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಷ್ಟು ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ. ಲಾಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ಟು ಸೆಟ್ ಯೋರ್ ಫೇಸ್. ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಸೆಟ್ ಮಾಡಿ ಆಫ್ಟರ್ ಫೌಂಡೇಶನ್, ಕನ್ಸಿಲರ್, ಪೌಡರ್ ಎಲ್ಲ.
ಸೊ ದಿಸ್ ಈಸ್ ಯೋರ್ ವೇ ಹೌ ಟು ಸೆಲೆಕ್ಟ್ ದ ರೈಟ್ ಶೇಡ್ ಆಫ್ ಫೌಂಡೇಶನ್. ಹೇಗೆ ಅಪ್ಲೈ ಮಾಡೋದು ಎಲ್ಲ ನಿಮಗೆ ಈ ವಿಡಿಯೋಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ಇವಾಗ ನೀವು ಆನ್ಲೈನ್ ನೈಕಾ ಅವ್ರ ಅಮೆಝಾನ್ ಇಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಕ್ಲೋಸಾಗಿ ಅಬ್ಸರ್ವ್ ಮಾಡಿ ತೊಗೊಳ್ಳಿ. ತಪ್ಪಾದರೂ ಪರವಾಗಿಲ್ಲ, ಮತ್ತೆ ಇನ್ನೊಂದು ಸರಿ ಹೋಗಿ ತೊಗೊಳ್ಳಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀರಂದರೆ ಮಿನಿ ಸೈಜ್ ಫೌಂಡೇಶನ್ಸ್ ಇರುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ತಪ್ಪಾದ್ರೂ ನಿಮಗೆ ಅಷ್ಟು ದುಡ್ಡು ವೇಸ್ಟ್ ಆಗೋದಿಲ್ಲ. ಇಲ್ಲಪ್ಪ ನನಗೆ ಒಂದು ಚೂರು ದುಡ್ಡು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಡೈರೆಕ್ಟ್ ಸ್ಟೋರ್ಗೆ ಹೋಗಿ ನೀವು ಚೂಸ್ ಮಾಡ್ಬೋದು. ಸೊ ಇವಾಗ ಇನ್ನೊಂದು ಏನಂದರೆ, ಲೂಸ್ ಪೌಡರ್ ಹಾಕಿ ಸೆಟ್ ಮಾಡಿದ್ಮೇಲೂ ಸ್ವಲ್ಪ ಹೊತ್ತು ನಂತರ ಫೇಸ್ ಆಯಿಲಿಯಾಗಿ ಏನಾದರೂ ಅನಿಸಿದ್ರೆ ಕಾಂಪ್ಯಾಕ್ಟನ್ನು ಇಟ್ಕೊಂಡಿರಿ ಜೊತೆಯಲ್ಲಿ ನಿಮ್ಮ ಬ್ಯಾಗಲ್ಲಿ. ಸೊ ಪೌಡರ್ ಪಫ್ ಆರ್ ಬ್ರಷ್ ಏನಾದರೂ ಇಟ್ಕೊಂಡಿರಿ. ಎಲ್ಲೆಲ್ಲಿ ನಿಮಗೆ ಆಯಿಲಿಯಾಗಿ ಫೀಲ್ ಆಗ್ತಿದೆ, ಇನ್ನು ಒಳ್ಳೆ ಕವರೇಜ್ ಏನಾದರೂ ಬೇಕು ಅನಿಸಿದಲ್ಲಿ ನೀವು ಕಾಂಪ್ಯಾಕ್ಟ್ ಪೌಡರಿಂದ ಒಂದು ಸರಿ ಡಸ್ಟ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ಕಾಂಪ್ಯಾಕ್ಟ್ ಪೌಡರ್ ಏನು ಮಾಡುತ್ತಂದರೆ ಫೇಸಲ್ಲಿರುವಂಥ ಎಕ್ಸೆಸ್ ಆಯಿಲ್ನ ಅಬ್ಸಾರ್ಬ್ ಮಾಡಿಕೊಂಡು ನಿಮಗೆ ಫೇಸ್ನ ಮ್ಯಾಟಾಗಿ ಮಾಡುತ್ತೆ. ತುಂಬ ಆಯಿಲಿಯಾಗಿ ಅನಿಸೋದಿಲ್ಲ. ಇದನ್ನೇ ನಾವು ಟಚಪ್ ಅಂತೀವಿ. ಸೊ ಟಚಪ್ ಅಂದ್ರೇನು, ಅವಾಗ ಎತ್ಕೊಂಡು ಸ್ವಲ್ಪ ಟಚ್ ಮಾಡ್ಕೊಳ್ಳೋದು ಫೇಸ್ ಮೇಲೆ. ಸೊ ದಟ್ ಇಸ್ ಕಾಲ್ಡ್ ಟಚಪ್. ಸೊ ಮೇಕಪ್ಪಲ್ಲಿ ಹಾಗೆ ಅನ್ನೋದು. ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಆಲ್ವೇಸ್ ಕೀಪ್ ಅ ಕಾಂಪ್ಯಾಕ್ಟ್ ಪೌಡರ್ ಇನ್ ಯೋರ್ ಬ್ಯಾಗ್ ಆರ್ ಪೌಚ್ ಸೊ ದ್ಯಾಟ್ ನಿಮಗೆ ಯೂಸ್ ಆಗುತ್ತೆ. ಬೇಸಿಗೆಗಾಲದಲ್ಲಿ ಅಥವಾ ಮದುವೆಗಳಲ್ಲಿ ನೀವು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು, ನಿಮಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು, ತುಂಬಾ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಾ, ನನಗೆ ಫೌಂಡೇಶನ್ ಶೇಡ್ ಹೇಗೆ ಚೂಸ್ ಮಾಡೋದು ಗೊತ್ತಾಗ್ತಿಲ್ಲ, ಫೌಂಡೇಶನ್ ಬ್ಲೆಂಡ್ ಮಾಡಿದ ನಂತರ ಮುಖ ಕಪ್ಪಗಾಗ್ತಿದೆ ಅಂತೆಲ್ಲ. ಸೊ ಅಂಥವ್ರಿಗೆಲ್ಲ ಒಂದು ಐಡಿಯಾ, ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.